3, 4, 5 ಆ್ಯಂಡ್ 6ಗೆ ಕರೆಕ್ಟಾಗಿ ಸರಿ ಆಗುತ್ತೆ. ಒಂದು ದಿವಸ ಹೆಚ್ಚು ಕಮ್ಮಿ ಆದರೆ ನಾನು ಏನು ಮಾಡೋಕ್ಕಾಗತ್ತೆ? ಅದಕ್ಕೆ ನಾನು ಐ ಆಮ್ ನಾಟ್ ಒಂದು ರೂಲ್ಸ್ ಅಂತ ಇರ್ತದೆ. ಈಗ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತೀರಾ, ಒಂದು ದಿವಸ ಇದ್ರೂ ಅದು ತಗೊಳ್ಳೋದೇ ಇಲ್ಲಲ್ಲ ನಿಮಗೆ. 18 ಇಯರ್ಸ್ ಆಗಲೇಬೇಕು ಅಂತ ನೀವು 1 ಅವರ್ ಹೆಚ್ಚು ಕಮ್ಮಿ ಆದ್ರೂ ಅದು ಎಂಟ್ರಿನೇ ತಗೊಳ್ಳಲ್ಲ, ಬಟ್ ಡ್ರೈವಿಂಗ್ ಗೊತ್ತಿರುತ್ತೆ. ಬಟ್ ಸಿ, ವಿ ಶುಡ್ ಅಂಡರ್ಸ್ಟ್ಯಾಂಡ್ ದೇರ್ ಇಸ್ ಅ ಲಾ. ಅದು ಅಪ್ಪರ್ ಲಿಮಿಟ್ ಐ ಥಿಂಕ್ ಏನೋ ಇರಬೇಕು, ಅದು ಅಪ್ಪರ್ ಲಿಮಿಟ್ ಇದೆ, ಅದೇನು ರೆಗ್ಯುಲರ್ ಆಗಿದೆ, ಅದೇ ಸೇಮ್ ಅಪ್ಪರ್ ಲಿಮಿಟ್. ಅದನ್ನ ನಾನು 8 ಇಯರ್ಸ್ ಅಂದರೆ 8 ಇಯರ್ಸ್. ಕೆಲವು ಸತಿ ಆಗುತ್ತೆ ಹಳ್ಳಿ ಕಡೆಗೆ, ಇಶ್ಯೂಸ್ ಆರ್ ದೇರ್. ಲೆಟ್ ಅಸ್ ನಾಟ್ 6 ಇಯರ್ಸಿಗೆ 8 ಇಯರ್ಸ್ 2 ಇಯರ್ಸ್ ಅಷ್ಟೇ ಡಿಫ್ರೆನ್ಸ್. ಯಾಕೆ ತಲೆ ಕೆಡಿಸ್ಕೊ? 5.5 ವರ್ಷ ಈ ವರ್ಷ, ಇದು 1 ವರ್ಷ. ಅಪ್ಪರ್ ಏಜ್ ಲಿಮಿಟ್ ಇದೆಲ್ಲ SCP ಅವ್ರು ಕೊಟ್ಮೇಲೆ ಹೇಳ್ತೀವಿ. ಒಂದು ಮತ್ತೆ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ, ಯಾಕಂದರೆ ಈಗ ಇಶ್ಯೂ ಬಂದಿರೋದು ಇದು, ಗೊಂದಲ ಆಗಿದ್ದು ಇದು. ಸೊ ಅದಕ್ಕೆ ಮಾತ್ರ. ಆಮೇಲೆ ಏನಾಗ್ತದೆ ಇನ್ನೊಂದು, ವೈ ದೇ ಆರ್ ಗೆಟಿಂಗ್ NEP SCP ಇವನ್ನೆಲ್ಲ ಯಾಕೆ ತರ್ತಾ ಇದ್ದೀವಿ ಅಂದರೆ, ನಮ್ಮ ಡಿಪಾರ್ಟ್ಮೆಂಟ್ಸಲ್ಲಿ ನಮ್ಮದೇ ಇಂಟರ್ನಲ್ ಚೇಂಜ್ ಮಾಡ್ಕೊಂಡು ಬಂದು ಸಿಕ್ಕಾಕೊಂಡಿರೋದು. ಸಿದ್ದರಾಮಯ್ಯ ಸಾಹೇಬ್ರಿದ್ದಾಗ 5.5, ಅದಾದಮೇಲೆ 6 ವಿತ್ ಅ ಲಿವರೇಜ್ ಆಫ್ 60 days. ಈ ಮಾಡಿನೇ ಸಿಕ್ಕಾಕೊಂಡಿದ್ರು. ಪಾಪ ಅದನ್ನ ನಂಬ್ಕೊಂಡು ಮಕ್ಕಳನ್ನ ಸೇರಿಸಿರ್ತಾರೆ ಅಲ್ಲಿ. ಅದಕ್ಕೆ ಒಂದ್ಸತಿ ನಾನು ಯಾರ ಪೇರೆಂಟ್ಸ್ನು ಆಯ್ತು ಬಿಡಿ, ಪಾಪ ಮಕ್ಕಳು ಇಟ್ಸ್ ಓಕೆ. ಯಾರು ಪ್ರೊಟೆಸ್ಟ್ ಮಾಡಿಲ್ಲ, ಇದಕ್ಕೆಲ್ಲ ಪ್ರೊಟೆಸ್ಟ್ ಮಾಡೋಕ್ಕಾಗಲ್ಲ. ಅಲ್ಲ, ಅದು ಫುಲ್ ನ್ಯಾಷನಲ್ ಲೆವೆಲಲ್ಲಿ ಇದು ಮಾಡೋದಕ್ಕೆ, ಈ ಪರ್ಟಿಕ್ಯುಲರ್ ವಿಚಾರಕ್ಕೆ ಎಲ್ಲೂ ಪ್ರೊಟೆಸ್ಟ್ ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ಅದಕ್ಕೆ ಸ್ಟ್ರೀಮ್ ಲೈನ್ ಮಾಡೋದಕ್ಕೇನೆ SCP ಇಂದ ಗೈಡ್ಲೈನ್ಸು ವೆನ್ ದೇ ಆರ್ ಆಸ್ಕಿಂಗ್, ವಿ ಆರ್ ಆಸ್ಕಿಂಗ್ ಸ್ಟಾರ್ಟ್ ಫ್ರಮ್ LKG UKG ಇಂದ ಹಿಡಿದು ನಮ್ಮ ಡಿಪಾರ್ಟ್ಮೆಂಟ್ ಏನು ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಗೈಡ್ಲೈನ್ಸ್ ಒನ್ಸ್ ಫಾರ್ ಆಲ್ ಕೊಡಿ ಅಂತ. ಬಟ್ ಈ ವರ್ಷ ಈಗ ಗೊಂದಲ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕನ್ಸಿಡರ್ ಮಾಡೋಕ್ಕಾಗತ್ತಾ ನೋಡಿ ಅಂತೇಳಿ ನನಗೂ ಕೂಡ ಕರೆದು, ನಾವು ದಿನ ವರ್ಷ ಇದನ್ನೆಲ್ಲ ಮಾಡೋಕ್ಕಲ್ಲ. ಒನ್ಸ್ ಫಾರ್ ಆಲ್ SCP ಬಂದ ತಕ್ಷಣ ಅದು ಡ್ರಾಫ್ಟ್ ಕೊಟ್ಟಿದ್ದಾರೆ. ಈಗ UKG-ಯನ್ನ ಮತ್ತಿನ್ನೊಂದು ರಿಪೀಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಡ್ಮಿಷನ್, ಅಂದ್ರೆ ಆಗುತ್ತೋ ಇಲ್ಲೋ ಅನ್ನೋ ಮಧ್ಯದಲ್ಲಿ ಫೀಸ್ ಕೂಡ ಕಟ್ಬಿಟ್ಟಿದ್ದಾರೆ. ಸೊ ಅದು ಒಂದಷ್ಟು ಇದಾಗತ್ತೆ. ಈಗ ನಾನೇನು ಹೇಳಿದೆ, ಇನ್ನು ನಾನು ಕಂಪ್ಲೀಟ್ ಮಾಡಿಲ್ಲ. ಈಗ ಅಡ್ಮಿಷನ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ, ಫೀಸು ತಗೊಂಡ್ಬಿಟ್ಟಿದ್ದಾರೆ ಪ್ರೈವೇಟ್ ಸ್ಕೂಲ್. ಸೊ ಆ ಫೀಸ್ ಅನ್ನ ಕೊಡಬೇಕಾದ್ರೆ ಈಗ ಒಂದಷ್ಟು ತಕರಾರುಗಳು ಆಗ್ತದೆ ಸರ್. ಎಜುಕೇಶನ್ ಡಿಪಾರ್ಟ್ಮೆಂಟ್ will not take any kind of responsibility. It is not this thing. ಹಾಗೇನಾದ್ರು ತೊಂದರೆ ಆದರೆ ಸರ್ಕಾರಿ ಶಾಲೆಗೆ ಕರ್ಕೊಂಬರಲಿ, ನಾನು ಫ್ರೀಯಾಗಿ ಮೊಟ್ಟೆ ಕೊಡ್ತೀನಿ, ಮಧ್ಯಾಹ್ನ ಊಟ ಕೊಡ್ತೀನಿ, ಬಟ್ಟೆ ಕೊಡ್ತೀನಿ, ಬುಕ್ಸ್ ಕೊಡ್ತೀನಿ, ಹಾಲು ಕೊಡ್ತೀನಿ, ಬೆಳಗ್ಗೆ ಸಾಯಿ ಶೋರ್ಸ್ ಇದನ್ನು ಕೊಡ್ತೀನಿ, ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ಕರೆಂಟ್ ಫ್ರೀ ಕೊಡ್ತೀನಿ. ನೋಡೋಣ ಏನಾದ್ರು ಸಿಕ್ಕರೆ KPSCಗೆ let us not divert it. You know very well, ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ, ಅದೆಲ್ಲ ತಗೊಳ್ತಾರೆ. ಇನ್ನೊಂದು ದಿವಸ ಮಾತಾಡೋಣ. ಎಲ್ಲರಿಗೂ ಆಗುತ್ತೆ. ಒಂದು ನಿಮಿಷ, ಈಗೇನಾಗಿದೆ, ಮಾಂಟೆಸರಿಯಲ್ಲಿ ಗ್ರಾಜುಯೇಷನ್ ಡೇ ಮಾಡ್ತಾರೆ, LKG UKG ಗ್ರಾಜುಯೇಷನ್ ಡೇ ಮಾಡ್ತಾರೆ. ಹೌದು, ನಾನು ಒಂದು ನಿಮಿಷ, ಅಂಗನವಾಡಿ 3 ಮುಗಿಸಿರ್ಬೇಕು, UKG ಪಾಸ್ ಆಗಿರಬೇಕು, 5.5 ಆಗಿರಬೇಕು. ಆಮೇಲೆ ಆ ನಂಬರ್ ಭಾಳ ಕಮ್ಮಿ ಇದೆ, ಡೋಂಟ್ ವರಿ. ಬಟ್ ನೆಕ್ಸ್ಟ್ ಇಯರ್ ಇಂದ SCP ಅವ್ರು ಏನು ಗೈಡ್ಲೈನ್ಸ್ ಕೊಡ್ತಾರೆ ದಯವಿಟ್ಟು. ಅಲ್ಲ ಇದು ಒಂದೇ ವರ್ಷಕ್ಕಲ್ಲ. ಈಗ ಎಕ್ಸಾಮಿನೇಷನ್ ಟೈಪ್ ಮಾಡಿದ್ದಕ್ಕೆ ಈ ವರ್ಷ ಮಾತ್ರ ಫೀಸು ಫ್ರೀಯಾಗಿ ಕೊಟ್ಟಿರೋದು, ನೆಕ್ಸ್ಟ್ ಇಯರ್ ಮಾಡಲ್ಲ. ಟೀಚರ್ಸು ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ, ಮಕ್ಕಳು ಕೂಡ ಚೆನ್ನಾಗಿ ಓದ್ತಾರೆ.